ಜನರ ಆಶೀರ್ವಾದ, ಆಮೇಲೆ ಹೈಕಮಾಂಡ್. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮುಂದೆನೂ CM ಆಯ್ತಾರೆ. ಇನ್ನು ಮುಂದೆ ಮಟ್ಟಕ್ಕೆ ತೊಗೊಂಡೋಗಿ ಇನ್ನೂ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಯ್ತಾರೆ ಅನ್ನೋದು. ಯಾವುದೇ ಪಕ್ಷ ಇವತ್ತಲ್ಲ, ಇವರಿಬ್ಬರು ತಲೆ ಇರೋರಿಗೆ ಯಾವುದೇ ಪಕ್ಷ ಬಂದರೂ ಗೆಲ್ಲಲ್ಲ ಅನ್ನೋದು ಖಂಡಿತ ಸರ್. ಅಲ್ಲ, ಬಿಜೆಪಿಲಿ ಯಾರೇ ಬಂದು ನಿಂತರೂ ಗೆಲ್ಲಕ್ಕಾಗಲ್ಲ ಕನಕಪುರದಲ್ಲಿ. ಮೋದಿನೇ ಬಂದು ನಿಂತರೂ ಗೆಲ್ಲಲ್ಲ ಸರ್. ಇನ್ನೊಂದು ವರ್ಷ ಕಾಯ್ದು ನೋಡಿ, ಶಂಕುಸ್ಥಾಪನೆ ನೀವೇ ಬನ್ನಿ. ಟ್ರಬಲ್ ಯಾವಲ್ಲೂ ರೆಬಲ್ಲೆ ಟ್ರಬಲ್ಲೆ ರಾಕೆ ಅವ್ರ ಕ್ಷೇತ್ರದಿಂದ ಬಂದಿರೋದು ಸರ್. ಹೌದು, ಭಾಳ ಖುಷಿ ಆಗ್ತಾ ಇದೆ. ರಾಮನಗರ ಇದು ನಮ್ಮ ಜಿಲ್ಲೆಯವರು ಭಾಳ ಖುಷಿ ಆಗ್ತಾ ಇದೆ. ತುಂಬ ದಿವಸದಿಂದ ಕಾಯ್ತಾ ಇದ್ವಿ, ಕನಸು ನನಸಾಗಿದೆ. ಅವ್ರ ದುಡಿಮೆಗೋಸ್ಕರ ಒಳ್ಳೆ ಫಲ ಸಿಕ್ಕಿದೆ ಇವತ್ತು. ಅಲ್ಲ, ಇಷ್ಟು ವರ್ಷದ ಕನಸು ಕಂಡಿರೋದು ಇವತ್ತು ನನಸಾಗ್ತಾ ಇದೆ. DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ಒಂದೇ ಇದೆಯಾ, ಜನರ ನಾಯಕರ ಆಶೀರ್ವಾದ ಎಲ್ಲರದ್ದು ಇದೆಯಾ? ಜನರ ಆಶೀರ್ವಾದ, ಆಮೇಲೆ ಹೈಕಮಾಂಡ್. ಎಸ್, ಮೊದಲು ಜನರ ಆಶೀರ್ವಾದ, ಆಮೇಲೆ ಹೈಕಮಾಂಡ್ ಆಶೀರ್ವಾದ ಎರಡನೇದು. ಅಲ್ಲ, ಈಗ DCM ಯಾರಾಗಬೇಕು ನಿಮ್ಮ ಪ್ರಕಾರ? DCMಗಳು ಯಾರು? CM ಬೇಡ ಸರ್, ನಮ್ಮ ಸಾಹೇಬರೇ ಸಾಕು. DK ಶಿವಕುಮಾರ್ CM ಆಗಬೇಕು ಅಂತ ಅವ್ರು ಎಲೆಕ್ಷನ್ಗೆ ಬಂದಾಗಿಂದನೂ ಕಷ್ಟಪಟ್ಟು ಇಲ್ಲಿವರೆಗೂ ಕಾಯ್ತಾ ಇದ್ವಿ. ಆ ಆಸೆನ ಇವತ್ತು ನೆರವೇರಿಸೋನೆ ದೇವರು. ಆದ್ದರಿಂದ ನಮ್ಮ ಪಂಚಾಯತಿ, ನಮ್ಮ ಕನಕಪುರ, ರಾಮನಗರ, ಸಾತ್ನೂರು ಎಲ್ಲ ದೇವ್ರುಗಳ ಆಶೀರ್ವಾದ ಅವ್ರಿಗಿದೆ. ಅದಕ್ಕೋಸ್ಕರ ಅವರು CM ಆಯ್ತವ್ರಣ್ಣ, ನಮ್ಮ ಆಸೆ ನೆರವೇರಿಸವ್ರೆ. ಅಲ್ಲ, ಇಷ್ಟು ದಿನ ಹೋರಾಟ ಮಾಡಿದರು, ಭಾಳಷ್ಟು ಕಷ್ಟಪಟ್ಟಿದ್ರು. DK ಶಿವಕುಮಾರ್ ಅವ್ರು CM ಆಗ್ತಿರೋದ್ರಲ್ಲಿ ಕನಕಪುರದಲ್ಲಿ ಎಷ್ಟಿದೆ ಖುಷಿ? ಅಣ್ಣ, ಆ ಕಷ್ಟ ಹೇಳ್ತಿರ್ದು. ಅವ್ರು ಸೋತಾಗ್ಲೂ ಪಟಾಕಿ ಹೊಡೆದಿದ್ದೀವಿ ನಾವು, ಅವ್ರು ಗೆದ್ದಾಗ್ಲೂ ಪಟಾಕಿ ಹೊಡೆದಿದ್ದೀವಿ. ಆದರೆ ಈ ಸ್ಥಾನಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಈ ಕನಕಪುರ ತಾಲೂಕಲ್ಲ, ರಾಮನಗರ ಅಲ್ಲ, ಇಡೀ ಕರ್ನಾಟಕನೇ ಸಂತೋಷ ಪಡ್ತಾಯಿದ್ದೆ ಸರ್ ಇವತ್ತು. ಅಲ್ಲ, ಕನಕಪುರ ಚುನಾವಣೆಯಲ್ಲಿ ಯಾವತ್ತೂ ಅವ್ರು ಸೋಲಿಲ್ಲದ ಸರ್ದಾರನೇ ಅವರು. ಈಗ DK ಶಿವಕುಮಾರ್ ಅವರ ನೆಕ್ಸ್ಟ್ ರಾಜಕೀಯ ಹೇಗಿರುತ್ತೆ ನಿಮಗೆ? ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮುಂದೆನೂ CM ಆಯ್ತಾರೆ. ಇನ್ನು ಮುಂದೆ ಮಟ್ಟಕ್ಕೆ ತೊಗೊಂಡೋಗಿ ಇನ್ನೂ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಯ್ತಾರೆ ಅನ್ನೋದು. ಅಣ್ಣ, ಅವರು ಸೀನಿಯರು, ಹೈಕಮಾಂಡ್ ಅಂತ ಒಂದು ಇರ್ತದೆ, ದೊಡ್ಡವ್ರು ಹೇಳ್ದಂಗೂ ಕೇಳಬೇಕಾಗಿರ್ತದೆ. ಅದನ್ನ ಪಾಲನೆ ಮಾಡ್ಕೊಬಂದದಕ್ಕೆ, ಆ ಶಾಂತಿ, ಆ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಇವತ್ತು 2 ವರ್ಷ CM ಆಗವ್ರೆ. ಮುಂದೇನೂ 5 ವರ್ಷ CM ಆಯ್ತಾರೆ, ಮುಂದೇನೂ ಆಯ್ತಾರೆ. ಸರ್, DK ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಸ್ವಲ್ಪ ಯಾರಿಗೂ ಡೋಂಟ್ ಕೇರು, ಯಾರನ್ನೂ ಮಾತು ಕೇಳಲ್ಲ, ಕೋಪ, ಸ್ವಲ್ಪ ಅಗ್ರೆಸಿವ್ ಜಾಸ್ತಿ ಅವರು. ಅದು ಸ್ವಲ್ಪ ಕಷ್ಟ ಆಗಲ್ವ ಅಂತ CM ಹುದ್ದೆಯಲ್ಲಿರೋರಿಗೆ? ಇಲ್ಲಣ್ಣ, ಆ ತಾಳ್ಮೆ, ಇದು ಎಲ್ಲ ದೇವ್ರದಿಂದ ದೊಡ್ಡವರೆಲ್ಲ ಹೇಳೋರೆ. ಆ ತಾಳ್ಮೆಯಿಂದ ಇರ್ತಾರೆ. ಇನ್ನು ಆ ಮಾತು ಬರೋಲ್ಲ. ಇನ್ನು ಯಾವುದೇ CM ಹೆಂಗೆ ಮಾತಾಡ್ತಾಯಿದ್ರು, ಏನು ಇದು ಮಾಡ್ತಾಯಿದ್ರು, ಅದಕ್ಕಿಂತ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಆ ದೇವರು ಆ ತಾಳ್ಮೆ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳಿ. ಅಲ್ಲ, DK ಶಿವಕುಮಾರ್ ಇಷ್ಟು ದಿನ ಇದು ಆ ರಾಜಕೀಯನೇ ಬೇರೆ, ಈಗ CM ಆಗ್ತಾವ್ರೆ. DK ಶಿವಕುಮಾರ್ ಅವ್ರು ಚೇಂಜ್ ಆಗ್ತಾರ ಅಂತ? ಚೇಂಜ್ ಆಗಿದ್ದಾರೆ ಅಣ್ಣ, ಚೇಂಜ್ ಆಯ್ತಾರೆ ಆಲ್ರೆಡಿ. ಇವಾಗ ಚೇಂಜ್ ಆದಕ್ಕೆ ಯಾರ ಬಾಯಲ್ಲೂ ಒಂದು ಮಾತು ಬರ್ತಾಯಿಲ್ಲ. ಚೇಂಜ್ ಆಗಿಬಿಟ್ಟಿದ್ದಾರೆ, ಆಯ್ಕೆ ಆಯ್ತಾರೆ. CM ಆಗಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಮುಂಚೆ ಸಿದ್ದರಾಮಯ್ಯರನ್ನ ಭೇಟಿಯಾಗವ್ರೆ, ಯಡಿಯೂರಪ್ಪನವ್ರನ್ನ ಭೇಟಿಯಾಗವ್ರೆ, ದೇವೇಗೌಡರನ್ನ ಭೇಟಿಯಾಗವ್ರೆ. ಎಲ್ಲರೂ ಸಪೋರ್ಟ್ DK ಶಿವಕುಮಾರ್ ಅವ್ರಿಗೆ ಸಿಗ್ತಾ ಇದೆಯಾ? ಅಣ್ಣ, ಸಿಗ್ತಾಯಿದೆ ಅಣ್ಣ. ಅವ್ರು ಮೀಟ್ ಮಾಡೇ ಮಾಡ್ತಾರೆ ಅಂತ ಗೊತ್ತು. ಅವರು ಆಶೀರ್ವಾದ ಅವ್ರಿಗೆ ಬೇಕು. ಅವರು ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡಿದ್ರು, ಮಾಡಬಾರ್ದು ಅಂತ ಇದ್ರು, ಏನು ಅವ್ರ ಮನಸ್ಸಲ್ಲಿ ಇತ್ತು, ಅವ್ರ ಆಶೀರ್ವಾದ ತೊಗೊಂಬಂದವ್ರೆ. ಆದರೆ ದೇವ್ರ ಪ್ರಕಾರ ಆಶೀರ್ವಾದ ಆಗಿ ಚೆನ್ನಾಗಿರ್ತದೆ. ಅಲ್ಲ ಸರ್, DK ಶಿವಕುಮಾರ್ ಪ್ರತಿ ಚುನಾವಣೆಯಲ್ಲೂ ಕನಕಪುರದಲ್ಲಿ ಗೆಲ್ತಾನೆ ಇರ್ತಾರೆ, ಭರ್ಜರಿ ಲೀಡಲ್ಲಿ. ಏನು ಸರ್ ಅದು ಗೆಲುವಿನ ಗುಟ್ಟೇನು? ಅವ್ರು ಮಾಡಿರೋ ಕೆಲಸ ಅಣ್ಣ. ಯಾವ ಬೆಂಗಳೂರು ಇಲ್ಲ, ಯಾವ ಇದು ಇಲ್ಲ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಹೋಬಳಿ ಮಟ್ಟದಲ್ಲಿ, ನಮ್ಮ ತಾಲೂಕಲ್ಲಿ ಆಗಿರುವಂಥ ಒಂದೊಂದು ಹಳ್ಳಿ ರೋಡು, ಒಂದೊಂದು ಮನೆಗೂ ನೀರು ಅವರು ಮಾಡದೇ ಇರೋಂಥ ಕೆಲಸ ಇಲ್ಲ. ಯಾವ ಸಿಟಿನೂ ಇಲ್ಲ, ಯಾವ BBP MP ಇದು ಇಲ್ಲ. ಆ ಮಟ್ಟದಲ್ಲಿ ನಮ್ಮ ಹಳ್ಳಿಗಳನ್ನ ಬೆಳೆಸೋರೆ. ಆದ್ದರಿಂದ ಗೆಲ್ತಾರೆ. ಬಿಡದಿ ಟೌನ್ಶಿಪ್ ವಿವಾದ ನಿಮಗೆ ಗೊತ್ತಿದೆ. ಭೂಮಿ ಒತ್ತುವರಿ ಮಾಡ್ಕೊಳ್ತಾರೆ, ಆಗಲ್ಲ. DK ಶಿವಕುಮಾರ್ ಅವ್ರು ಏನೇ ಮಾಡಿದ್ರು ನಾವು ಬಿಡಲ್ಲ ಅಂತ ಬಿಡದಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಕೂತವ್ರೆ. ಅವ್ರಿಗೇನು ಹೇಳ್ತೀರಿ? ಅಣ್ಣ, ಕೊಟ್ಟವ್ರಣ್ಣ, ಹಳ್ಳಿ ಜನ ಗಲಾಟೆ ಮಾಡ್ತವ್ರೆ, ಕೇಳ್ತವ್ರೆ. ಆ ತಾಳ್ಮೆಯಿಂದ ಪರಿಶೀಲನೆ ಮಾಡ್ತಾರೆ. ಅದನ್ನ ಚೇಂಜ್ ಅಪ್ ಮಾಡ್ಬೋದು, ಇಲ್ಲಾಂದ್ರೆ ಅವ್ರನ್ನ ಮನಸ್ಸು ವಹಿಸಿ ಅದನ್ನ ಟೌನ್ಶಿಪ್ ಮಾಡ್ಬೋದು. ಅದಕ್ಕೆ ಆನ್ಸರ್ ಕೊಡುವಂಥ ಶಕ್ತಿ ಅವ್ರಿಗೆ ಬಿಟ್ಟಿದ್ದು. ನಮ್ಮ ಸಾಹೇಬರು CM ಆಗ್ತಾರೆ, ತುಂಬ ಖುಷಿ ಇದೆ. ಅವ್ರ ನಾಯಕತ್ವದಲ್ಲಿ ಮುಂದೆ 2028 ಚುನಾವಣೆಯಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಎಲ್ಲ ಹೂವಾಪೋಗಳು ನಡೀತಾ ಇದ್ದಾವೆ. ವಾರ್ಡ್ 2 ಬಣ ಆಗಿದೆ, 3 ಬಣ ಆಗಿದೆ ಕಾಂಗ್ರೆಸ್ ಅಂತಲ್ಲ, ಆ ಥರ ಏನಿಲ್ಲ. ಸಾಹೇಬ್ರ ನಾಯಕತ್ವದಲ್ಲಿ ಎಲ್ಲ ಒಗ್ಗೂಡ್ಕೊಂಡು 2028 ಚುನಾವಣೆಯಲ್ಲೂ DK ಶಿವಕುಮಾರ್ ಅವರೇ CM ಆಗಿ ನಡೆಸ್ಕೊಂಡು ಹೋಗ್ತಾರೆ. ಅಲ್ಲ ಸರ್, ಕನಕಪುರದಿಂದ ಒಬ್ಬರು ಡಿಗ್ರಿ ಓದೋಕ್ಕೆ ಅಂತ ಬರ್ತಾರೆ ಬೆಂಗಳೂರಿಗೆ, ಅವರು CM ಆಗಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ? ತುಂಬ ಸಂತೋಷ ಸರ್. ನಾವು, ನಮ್ಮ ತಂದೆನೂ ಕನಕಪುರದವ್ರೆ, ನಮ್ಮ ತಾತನೂ ಕನಕಪುರದವ್ರೆ, ನಾವು ಈಗಲೂ ರೈತರೇ. ಆದರೆ ನಾನು ಇಂಜಿನಿಯರೇ, ಆದರೆ ಬೆಂಗಳೂರಲ್ಲಿ ಇದ್ದೀವಿ. ಹಂಗೇ ಸಾಹೇಬರು ಬಂದರು, ಅವರು ರಾಜಕೀಯದಲ್ಲಿ ಬೆಳೆದ್ರು, ನಮಗೂ ಕನಕಪುರದವ್ರು ಬೆಳೆದಿದ್ದಾರೆ ಅಂತ ನಮಗೂ ಖುಷಿ, ನಮ್ಮ CM ಅಂತ ನಮಗೂ ಖುಷಿ ಸರ್. ಸರ್, ಕನಕಪುರದಲ್ಲಿ ಏನೇ ಮಾಡಿದ್ರು BJP ಅವ್ರಿಗೆ ಗೆಲ್ಲಕ್ಕಾಗ್ತಾಯಿಲ್ಲ, ಯಾಕೆ? ಅಲ್ಲಿ ಸರ್, ಒಂದು ನಮ್ಮ ನಾಯಕರು ನಾಯಕತ್ವ ಹಂಗಿದೆ, ಅಲ್ಲಿ ನಡೀತಾ ಇರೋ ಕಾರ್ಯಕರ್ತರು ಒಗ್ಗಟ್ಟಂಗಿದೆ, ಮತ್ತು ಜನರು ಅಷ್ಟೇ. ಜನರಿಗೆ ಸ್ಪಂದಿಸೋ ರೀತಿ, DK ಶಿವಕುಮಾರ್ ಇರ್ಬೋದು, DK ಸುರೇಶ್ ಇರ್ಬೋದು, ಜನರಿಗೆ ಸ್ಪಂದಿಸೋ ರೀತಿ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಇವತ್ತಲ್ಲ,
ಇವರಿಬ್ಬರು ತಲೆ ಇರೋರಿಗೆ ಯಾವುದೇ ಪಕ್ಷ ಬಂದರೂ ಗೆಲ್ಲಲ್ಲ ಅನ್ನೋದು ಖಂಡಿತ ಸರ್. ಅಲ್ಲ ಬಿ ಜೆ ಪಿಲಿ ಯಾರೇ ಬಂದು ನಿಂತರೂ ಗೆಲ್ಲಕ್ಕಾಗಲ್ಲ ಕನಕಪುರದಲ್ಲಿ. ಮೋದಿನೇ ಬಂದು ನಿಂತರೂ ಗೆಲ್ಲಲ್ಲ ಸರ್. ಮೋದಿನೇ ಬಂದು ಇಲ್ಲಿ ಗೆಲ್ಲಲ್ಲ, ಅಮಿತ್ ಶಾನೇ ಬಂದು ಇಲ್ಲಿ ಗೆಲ್ಲಲ್ಲ. ಅಷ್ಟು ಕೆಲಸ ಮಾಡಿದಾರೆ ಅಣ್ಣ ತಮ್ಮ, ನಡೆಯುತ್ತೆ. ಇನ್ನೇ ಇದೆಯಾ? ಅಲ್ಲ ಮೇಕೆದಾಟು ಯೋಜನೆ ಪಾದಯಾತ್ರೆಗೆಲ್ಲ ಬಂದಿದ್ರಲ್ಲ, ಈಗ ಮೇಕೆದಾಟು ಯೋಜನೆ ಆಗುತ್ತಾ ಸಿದ್ದರಾಮಯ್ಯ? ಇನ್ನೊಂದು ವರ್ಷ ಕಾಯ್ದು ನೋಡಿ, ಶಂಕುಸ್ಥಾಪನೆ ನೀವೇ ಬನ್ನಿ, ಸಾಹೇಬ್ರೆ ಮಾಡಿಸ್ತಾರೆ. ಹೇಳಿ ಕನಕಪುರದವರು. ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ. ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದೆ, NSA ಪ್ರೆಸಿಡೆಂಟ್ ಆಗಿದೆ, ಕಾರ್ಪೊರೇಟರ್ ಆಗಿದೆ. ಅಣ್ಣನ ನೋಡೋಕ್ಕೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಹತ್ತಿರದಿಂದ ನೋಡುವಂತ ಬಂದಿದ್ದೀನಿ ಸರ್. ಮಿನಿಸ್ಟರ್ ಯಾರು ಆಗ್ತಾರೆ ಸರ್ ನಿಮಗೆ? ಮಿನಿಸ್ಟ್ರು ಸುಮಾರು 10 ಜನ ಆಗ್ತಾರೆ. ಯೋಗೇಶ್ವರ್ ಅವ್ರು ಕೊಡಬಾರ್ದ? ಯೋಗೀಶ್ವರೇ ಬೇಡ ಅಂತಂತವ್ರೆ. ಮುಂದಿನ ದಿನಗಳಲ್ಲಿ ಆಗೋಣ, ಈಗ ಬೇಡ, ಸೀನಿಯರ್ ಮೋಸ್ಟ್ ಕೊಡಿ ಅಂತವ್ರೆ. ನೋಡಬೇಕು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ. ಅವರೇ ಅಂತ ಒಲವಿಲ್ಲ, ಅದಕ್ಕೆ ಅವರೇ ಅವ್ರು ಹೇಳ್ಕೊಂಡಿದ್ದಾರಂತೆ. ನಾನು ಮುಂದಿನ ಸರಿ ಅವಕಾಶ ತೊಗೊಳ್ತೀನಿ ಅಂತ ಹೇಳಿದಾರಂತೆ. ಅಲ್ಲ ಸರ್, ಚನ್ನಪಟ್ಟಣ ಎಲೆಕ್ಷನ್ ಹೆಂಗಾಯ್ತು ಏನಾಯ್ತು ಅಂತ ಇಡೀ ರಾಜ್ಯ ನೋಡೈತೆ. ಹೆಂಗೆ ಸರ್ ಗೆದ್ದಿದ್ದು ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ? ಅದ್ಭುತ. ಅದು ತಿರ್ಗಾ ಮತ್ತೆ ಆಗೋದಿಲ್ಲ, ಇನ್ನೊಂದು ಸರಿ ನಾವು ನೋಡೋಕ್ಕಾಗೋದಿಲ್ಲ. ಅದು ಅದ್ಭುತ. CP ಯೋಗೀಶ್ವರು, DK ಶಿವಕುಮಾರು, DK ಸುರೇಶು ಎಲ್ಲ ಸೇರಿಕೊಂಡು ಮಾಡಿದಂಥ ಒಂದು ಚುನಾವಣೆ ಇದು. ತಿರ್ಗಾ ಮತ್ತೆ ನಾವು ನೋಡೋಕ್ಕಾಗಲ್ಲ ಅಂತ ಚುನಾವಣೆನ. ಅದ್ಭುತ ಸರ್. ಟ್ರಬಲ್ ಶೂಟರ್ ಅಂತ DK ಶಿವಕುಮಾರ್ ಅವ್ರನ್ನ ಕರೀತಾರೆ. ಚನ್ನಪಟ್ಟಣದ ಬೈ ಎಲೆಕ್ಷನಲ್ಲೂ ಅದೇ ಆಗಿದ್ದ ಅಂತ? ಟ್ರಬಲ್ಲೇ, ಯಾವಲ್ಲೂ ರೆಬಲ್ಲೇ, ಟ್ರಬಲ್ಲೇ, ರಾಕೆ, ಬಂಡೆನೇ. ಸರ್ ಈಗ BJP JDS ಎಲೆಕ್ಷನ್, ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಯಾವ ಥರ ಕಾಂಪಿಟೇಷನ್, ಟಫ್ ಫೈಟ್ ಇರ್ತದೆ? ಫೈಟ್ ಇರ್ತದೆ, ಫೈಟ್ ಇರಲ್ಲ ಅಂತ ಹೇಳೋಕ್ಕಲ್ಲ, ಫೈಟ್ ಇರ್ತದೆ. ಆದರೂ ನಿಭಾಯಿಸೋಂಥ ಶಕ್ತಿ DK ಕೊಟ್ಟೈತೆ. ಸಾಹೇಬರು ಅನುಗ್ರಹದಿಂದ, ದೇವರ ಆಶೀರ್ವಾದದಿಂದ DK ಶಿವಕುಮಾರ್ ಸಾಹೇಬರಿಗೆ ನಿಭಾಯಿಸೋಂಥ ಶಕ್ತಿ ಕೊಟ್ಟವ್ರೆ. ಇನ್ನು 2 ವರ್ಷದಲ್ಲಿ ನಿಭಾಯಿಸ್ಕೊಂಡು ಬರ್ತಾರಲ್ಲ. 2028 ಎಲೆಕ್ಷನಲ್ಲಿ ಯಾರು ಗೆಲ್ಬೋದು ಸರ್? ಮತ್ತೆ ಕಾಂಗ್ರೆಸ್ಸು ಚುನಾವಣೆಯಲ್ಲಿ ಗೆಲ್ತಾರೆ, ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಎಷ್ಟು ಸೀಟ್ ಗೆಲ್ಬೋದು ಸರ್ ಈ ಸಲ? ಈ ಸರಿ ಕಮ್ಮಿ ಅಂತಂದರೆ ಒಂದು 100-150ಕ್ಕೆ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಒಂದು 10-5 ಹೆಚ್ಚು ಕಮ್ಮಿ ಗೆಲ್ತಾರೆ. ಇವರ ಒಂದು ಸರ್ಕಾರ ಆಡಳಿತದಲ್ಲಿ ನೋಡಿ ಜನ ಇಷ್ಟಪಟ್ಟು ಭಾಳ ಹತ್ತಿರದಿಂದ ಜನ ನೋಡ್ತಾರೆ. ಅಲ್ಲ ಸರ್, JDS ಭದ್ರಕೋಟೆಗಳಲ್ಲಿ JDS ಈ ಸಲ ಮಂಡ್ಯ, ರಾಮನಗರದಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್? ಏನು ಮಾಡೋಕ್ಕಾಗಲ್ಲ ಅಂತ ಒಳ್ಳೆ ಸರ್ಕಾರ ಕೊಟ್ಟಾಗ, ಒಳ್ಳೆ ನಾಯಕತ್ವ ಕೊಟ್ಟಾಗ ಜನ ರಿಸೀವ್ ಮಾಡ್ಕೋತಾರೆ. ಅಲ್ಲಿ ಅವಾಗ ಪಾರ್ಟಿ ಅಂತ ಬರೋಲ್ಲ, ಶಿವಕುಮಾರ್ ಲೀಡರ್ಶಿಪ್ ಸರಿ ಅಂತ ಅನ್ನೋದು ಬರ್ತದೆ. DK ಶಿವಕುಮಾರ್ ಇಷ್ಟಪಟ್ಟು ಕಾರ್ಯಕರ್ತರುಗಳು ಎಲ್ಲ ಪಾರ್ಟಿಯವರು ಅವ್ರಿಗೆ ಓಟ್ ಹಾಕಬೇಕು, ಆ ಸರ್ಕಾರ ಮುಂದೆ ಇರಲಿ ಅಂತ ಇಷ್ಟಪಡ್ತಾರೆ. ಸರ್ ಈಗ ಗ್ಯಾರಂಟಿಗಳು ಕೊಟ್ಟವ್ರೆ, 5 ಗ್ಯಾರಂಟಿಗಳಿಂದನೇ 2023ರಲ್ಲಿ ಚುನಾವಣೆಗೆ ಗೆದ್ದಿದ್ದು. ಈಗ 2028ರಲ್ಲೂ ಈ ಗ್ಯಾರಂಟಿಗಳೇ ಗೆಲ್ಸುತ್ತಾ ಸರ್? ಗ್ಯಾರಂಟಿಗಳು ಅಂತಂದರೆ ಅದನ್ನು ಕಂಟಿನ್ಯೂಷನ್ ಮಾಡ್ಕೊಂಡೋದ್ರಲ್ಲ, ಯಾವುದಕ್ಕೂ ತೊಂದರೆ ಕೊಟ್ಟಿಲ್ವಲ್ಲ. ಕಂಟಿನ್ಯೂಷನ್ ಮಾಡ್ಕೊಂಡಿದ್ರೆ ಗ್ಯಾರಂಟಿ ಫಲ ತೊಗೊಳ್ತಾ ಇದ್ರಲ್ಲ ಜನ. ಹೆಂಗಸರಾಗಲಿ ಗಂಡಸರಾಗಲಿ ಆ ಫಲ ತಿಂತಾ ಇದ್ರಲ್ಲ, ಅದರಿಂದ ಅದನ್ನು ಯೋಚನೆ ಮಾಡ್ತಾರೆ, ಸರಿ ಇದು ಗ್ಯಾರಂಟಿ ಕರೆಕ್ಟಾಗಿ ಮಾಡಿದ್ದಾರೆ ಅಂತ. ಸರ್ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಈಗ ಸಿದ್ದರಾಮಯ್ಯ ಅವರು ಇಳಿದ ಮೇಲೆ ಒಗ್ಗಟ್ಟಾಗಿದ್ದಾರೆ ಸರ್? ಕಾಂಗ್ರೆಸ್ ಒಗ್ಗಟ್ಟೆ ಯಾವತ್ತು ನಾವು ಸಂತೋಷದಿಂದ ಬಿಟ್ಕೊಟ್ಟಿರೋದು. ಅವ್ರೇನು ಅದನ್ನು ನೀನು ಕೊಡಬೇಕು ಮಾಡಬೇಕು ಅಂತ ಹೇಳಿಲ್ಲ, ಅವ್ರ ಇಚ್ಛಾಶಕ್ತಿಯಿಂದ ಬಿಟ್ಕೊಟ್ಟಿರೋದು. ಬಿಟ್ಕೊಡ್ಲೇಬೇಕು, ಶಿವಕುಮಾರ್ ಮುಖ್ಯಮಂತ್ರಿ ನಾನು ನೋಡಬೇಕು ಅಂದ್ಬಿಟ್ಟೆ ಬಿಟ್ಕೊಟ್ಟಿರೋದು. ಅವ್ರು ಹೇಳಿದವ್ರು ಮಂತ್ರಿಗಳೆಲ್ಲ ಇರ್ತಾರಲ್ಲ, ಈಗ ಗೊತ್ತಾಗ್ತದಲ್ಲ ಜನಕ್ಕೆ. ಅವ್ರ ಕಡೆಯವ್ರಿಗೆ ಯಾರಿಗೂ ಕೊಡಲಿಲ್ಲ ಅಂದಾಗ ಏನೋ ಒಂದು ಸೈಡ್ ಅಂತ ಅನ್ಬೋದಾಯ್ತು. ಅವ್ರ ಮಂತ್ರಿಗಳೆಲ್ಲ ಇರ್ತಾರಲ್ಲ ಈಗ. ಸರ್ ಒಕ್ಕಲಿಗರ ವೋಟ್ ಬ್ಯಾಂಕು ಈಗ ರಾಮನಗರ, ಚನ್ನಪಟ್ಟಣ, ಮಂಡ್ಯದಲ್ಲಿ ಫುಲ್ಲು ಈಗ ಕಾಂಗ್ರೆಸ್ಗೆ ಟರ್ನ್ ಆಗ್ತಾ ಇದೆಯಾ ಅಥವಾ JDSಗೆ ಹೋಗುತ್ತಾ ಸರ್? ಕಾಂಗ್ರೆಸ್ಗೆ ಒಗ್ಗಟ್ಟಾಗ್ತಾ ಇದೆ. ಒಕ್ಕಲಿಗರ ಓಟು ಕಾಯ್ತಾಯಿದ್ರು ಜನ. ಒಬ್ಬ ಒಕ್ಕಲಿಗರ ನಾಯಕ ನೋಡಬೇಕು ಅಂತ ಕಾಯ್ತಾಯಿದ್ರು. ಆ ನಿಟ್ಟಿನಲ್ಲಿ ಎಲ್ಲ ಒಂದಾಗ್ತಾರೆ. ರಾಮನಗರದಿಂದ 5ನೇ ಮುಖ್ಯಮಂತ್ರಿ ಆಗ್ತಿರೋದು. ಅದ್ಭುತ. 5ನೇ ಮುಖ್ಯಮಂತ್ರಿ ಅಂದರೆ ಎಲ್ಲೂ ಅದು ಆಗಿಲ್ಲ. 5ನೇ ಮುಖ್ಯಮಂತ್ರಿ ಆಗಿರೋದು ಕೆಂಗಲ್ ಹನುಮಂತಯ್ಯನವರು, ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರು, ಕುಮಾರಸ್ವಾಮಿ ಅವರು, DK ಸಾಹೇಬರು.